ಹೆಲ್ಮೆಟ್ ಯೂಸ್ ಮಾಡಿದ್ರೆ ಏನೇನು ಯೂಸ್ ಇದೆ ನಮ್ಮ ಸೇಫ್ಟಿ ಸೇಫ್ಟಿ ಮತ್ತೆ ಬೇರೆ ಏನೇನು? ಪೊಲ್ಯೂಷನ್. ಓಕೆ. ಹೆಲ್ಮೆಟ್ ಅಲ್ಲಿ ಎಷ್ಟು ಟೈಪ್ ಇದೆ? ಹೆಲ್ಮೆಟ್ ಅಲ್ಲಿ ನಿಮಗೆ ತುಂಬಾ ಟೈಪ್ ಬರ್ತದೆ. ನಿಮಗೆ ನಾನ್ ಎಸ್ ಬರ್ತದೆ, IS ಬರ್ತದೆ. IS ನಾನ್ ಎಸ್ ಯೂಸ್ ಮಾಡಬಾರ್ದು. ಓಕೆ. IS ಮಾತ್ರ ಯೂಸ್ ಮಾಡಬೇಕು. ಓಕೆ. ಅದರಲ್ಲಿ ಓಪನ್ ಫೇಸ್ ಬರ್ತದೆ, ಫುಲ್ ಫೇಸ್ ಬರ್ತದೆ, ಓಕೆ. ಪ್ಲೇನ್ ಬರ್ತದೆ, ಗ್ರಾಫಿಕ್ಸ್ ಬರ್ತದೆ, ಡಾಟ್ ಇದೆ, IS ಇದೆ, ಮತ್ತೆ DC ಸ್ಟ್ಯಾಂಡರ್ಡ್ 3 ಸ್ಟ್ಯಾಂಡರ್ಡ್ ಬರ್ತದೆ. ಈಗ ಸಿಟಿಯಲ್ಲಿ ತುಂಬಾ ಯಂಗ್ಸ್ಟರ್ಸ್ ಎಲ್ಲ ಹೆಲ್ಮೆಟ್ ಯೂಸ್ ಮಾಡೋದೇ ಇಲ್ಲ. ಅವ್ರು ಹಾಕಿದ್ರೆ ಚೆನ್ನಾಗಿರ್ತದೆ, ಒಳ್ಳೇದು. ಓಕೆ. ಹೆಚ್ಚು ಜನಕ್ಕೆ ಸೇಫ್ಟಿ ಇರ್ತದೆ. ಓಕೆ. ಹೆಲ್ಮೆಟ್ ಇದ್ರೆ ನಮಗೆ ನಾವು ಕರೆಕ್ಟಾಗಿ ಓಡಿಸಿ ಬೇರೆ ಓಕೆ. ಅದಕ್ಕೋಸ್ಕರ ಹೆಲ್ಮೆಟ್ ಇರಬೇಕು. ಮೇನ್ ಹೆಲ್ಮೆಟ್ ಇದೆ, ಸೇಫ್ಟಿಗೋಸ್ಕರ ಹಾಕ್ಬೇಕು ಹೆಲ್ಮೆಟ್. ಈಗ ಯಾವ್ದಾವ್ದು ಡಿಸೈನ್ ಎಲ್ಲ ಹೊಸದಾಗ ಬಂದಿದೆ? ಎಲ್ಲ ಬಂದು ತುಂಬ ಇದಾವೆ ನೋಡಿ. ಎಷ್ಟಿದಾವೆ ನೋಡಿ. ಓಕೆ. ನೋಡಿ ನೋಡಿ, ಓಕೆ. ನಾರ್ಮಲ್ ಸಿಂಪಲ್ ಆಗಿ ತುಂಬ ಇದಾವೆ. ಈಗ ಓಕೆ. ಬರ್ತದೆ, ನಾರ್ಮಲ್ ಆಗಿ ಇದೆ ಇದೆ, ಒಳ್ಳೊಳ್ಳೆ ಕ್ವಾಲಿಟಿ ಎಲ್ಲ ಬರ್ತದೆ ನಿಮಗೆ. ಹೌದು. ಒಳ್ಳೆ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಒಂದು ಹೆಲ್ಮೆಟ್ ಎಷ್ಟು ವರ್ಷ ಯೂಸ್ ಮಾಡ್ಬೋದು? ಆರಾಮಾಗಿ ಒಂದು 5-6 ವರ್ಷ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಹಾಂ, ಆರಾಮಾಗಿ ಆಮೇಲೆ ಯೂಸ್ ಮಾಡ್ಬೋದು. ಬಟ್ ಒನ್ಸ್ ಬಿದ್ದಾಗ ಒನ್ ಟೈಮ್ ಸಪೋಸ್ ಯಾವುದೋ ಚಿಕ್ಕದಾಗಿ ಒಂದು ಆಕ್ಸಿಡೆಂಟ್ ಆಗಿದೆ, ಹೆಲ್ಮೆಟ್ಗೆ ಏನು ಆಗಿಲ್ಲ ಅಂತ ಮತ್ತೆ ಯೂಸ್ ಮಾಡ್ಬೋದಾ, ಯೂಸ್ ಮಾಡಬಾರ್ದ? ಒಳ್ಳೆದಾಗ್ತಿರ್ತೀವಿ. ಮತ್ತೆ ನಮಗೆ ಸೇವ್ ಮಾಡಿರ್ತದೆ. ಹೌದು. ಹಾಂ, ಅದು ಬಿದ್ದಾಗ ಆಕ್ಚುಲಿ ಕ್ರಾಕ್ ಬರಬೇಕು. ಓಕೆ. ಅದು ತೆಗೆದುಕೊಳ್ತದೆ. ಓಕೆ. ಒಳಗಡೆ ಇರುತ್ತೆ, ಹೊರಗಡೆ ನೋಡೋಕ್ಕೆ ಗೊತ್ತಾಗಲ್ಲ. ಅದು ಅಬ್ಸರ್ವ್ ಮಾಡ್ತದೆ. ನಮಗೆ ನಮ್ಮ ತಲೆ ಸೇವ್ ಆಗ್ತದೆ. ಹೌದು. ಥ್ಯಾಂಕ್ ಯು.